ಸಂಪುಟ ಸರ್ಕಸ್ ಇವತ್ತಿನ ನಮ್ಮ ಬಿಗ್ ಡಿಬೇಟ್ ವಿಷಯ. ಎಸ್, ಮತ್ತೆ ನಾನು ಎಚ್ ಎಂ ರೇವಣ್ಣ ಅವರನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್, 14 ಜನ ಇದ್ದೀರಿ ನೀವು. ಯಾವ ಆಧಾರದ ಮೇಲೆ ನೀವು ಮಂತ್ರಿಗಿರಿ ಬೇಕು ಅಂತ ಕೇಳ್ತಾ ಇದ್ದೀರಿ? ನೀವಂತೂ ಭಾಳ ಸುಲಭವಾಗಿ ಕೇಳ್ಬೋದು. ನಾನೇ ಹೇಳ್ಬಿಡ್ತೀನಿ, ಕುರುಬ ಸಮುದಾಯದ ಒಬ್ಬರು ಸಚಿವರಿಲ್ಲ, ಹಾಗಾಗಿ ಮೇಟಿ ಅವ್ರಿಗೋ ನನಗೂ ಸಿಕ್ಕಿದ್ರೆ ಯಾವುದೇ ಇಬ್ಬರಿಗೂ ಸಿಕ್ಕಿದ್ರೂ ಖುಷಿನೇ ಅನ್ನುವಂಥ ಮಾತನ್ನು ಹೇಳ್ತೀರಿ. ಬಟ್ ಉಳಿದದ್ದು ಸರ್, ಇಷ್ಟೊಂದು ದೊಡ್ಡ ಲಿಸ್ಟ್ ಇದೆ. ಎಷ್ಟು ದೊಡ್ಡ ತಲೆನೋವು ಸಿದ್ದರಾಮಯ್ಯನವ್ರಿಗಿದೆ ಸರ್? ಮಂತ್ರಿಮಂಡಲ ರಚನೆ ಮಾಡ್ತಕ್ಕಂಥದ್ದು ಭಾಳ ಕಷ್ಟಕರವಾದಂಥ ಕೆಲಸ ಗೊತ್ತು. ಅದರಲ್ಲಿ ಏರಿಯಾ, ಕಮ್ಯುನಿಟಿ, ಸಬ್ ಕ್ಯಾಸ್ಟು, ಇದು ನಮ್ಮ ಸಮಾಜ ಹೇಗಿದೆ ಅಂತ ಹೇಳಿದ್ರೆ, ನಾವು ಚುನಾವಣೆ ಪ್ರೋಸೆಸ್ಸೇ ಒಂಥರ ಇರ್ತದೆ. ಚುನಾವಣೆ ಗೆದ್ದ ಮೇಲೆ ನಡೀತಕ್ಕಂಥ ಪ್ರಕ್ರಿಯೆಗಳೇ ಬೇರೆ ಇರ್ತವೆ. ಆಮೇಲೆ ಮಂತ್ರಿಮಂಡಲ ರಚನೆ ಮಾಡೋವಾಗಂತೂ ವಿಶಿಷ್ಟವಾದಂಥ ಪರಿಸ್ಥಿತಿ ಕ್ರಿಯೇಟ್ ಆಗ್ತದೆ. ಈಗ ಉದಾಹರಣೆಗೆ, ಈಗ ಪಾಪ ಮಲಕ್ ರೆಡ್ಡಿ ಹೆಸರು ಬಿಟ್ಟಿದ್ದೀರ, ನಾನೇ ಸೇರಿಸ್ತೀನಿ ಬೇಕಾದ್ರೆ. ಅವರು 6 ಸಾರಿ ಗೆದ್ದಂಥ ವ್ಯಕ್ತಿ, ಸಂಭಾವಿತ. ಈಗ ಅವ್ರನ್ನ ನಾವು ಕೊಡಬೇಕು ಅಂತ ನಾನೇ ಮಾತಾಡ್ತೀನಿ ಬೇಕಾದ್ರೆ. ಆದರೆ ಅಲ್ಲಿ ಜಿಲ್ಲಾ ಬಂದಾಗ ಅಲ್ಲಿ ಯಾವ ಸಮುದಾಯದವ್ರಿಗೆ ಕೊಡಬೇಕಾಗ್ಬೋದು. ಇಡೀ ರಾಜ್ಯದ ನಕ್ಷೆ ತಗೊಂಡು ಮಾತಾಡೋಂಥ ಸಂದರ್ಭದಲ್ಲಿ ಯಾವುದೋ ಒಂದು ಮೈಕ್ರೋಸ್ಕೋಪಿಕ್ ಬ್ಯಾಕೋ ಕ್ಲಾಸ್ ಕೊಡಬೇಕಾಗಿ ಬರ್ತದೆ. ಅದನ್ನು ಎಲ್ಲರೂ ಒಟ್ಟಿಗೆ ತೊಗೊಳ್ಬೇಕಾಗಿರೋದೇ ಕಾಂಗ್ರೆಸ್. ಅದು ತೋರಿಸಿದೆ ಇಲ್ಲಿವರೆಗೂ. ಅಂಥ ಸಮಯದಲ್ಲಿ ಅವ್ರು ಕೈ ತಪ್ತಾರೆ. ಈಗ ಕೋಳಿವಾಡ್ ಕೇಳ್ತಾರೆ, ಅವರು ಕೂಡ ಅತಿ ಹೆಚ್ಚು ಸಾರಿ ಗೆದ್ದಿರೋರು. ನಿಮ್ಗೆ ಅದಕ್ಕಿಂತಲೂ ಹೆಚ್ಚು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರೋದು ಕಾಗೋಡು ಅವರೇ ಕೇಳ್ತಾ ಇದ್ದಾರೇ ಸರ್. ಅದನ್ನು ನಾನು ಪಾಪ ಕಾಗೋಡು ನನ್ನ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು. ಯಾಕೆ ಅಂತ ಹೇಳಿದ್ರೆ ವಯಸ್ಸಿನಲ್ಲೂ ಕೂಡ ಹಿರಿಯರು ಮತ್ತು ವೈಯಕ್ತಿಕವಾಗಿ ನನಗೆ ಗೌರವ ಇದೆ, ಮಂತ್ರಿಗಿರಿ ಕೇಳೋದು ಬೇಡ ಅಂತ ಹೇಳಿ ಬೇಡ ಅಂತಾನೆ ಹೇಳಿಲ್ಲ. ಆದರೆ ಪರಿಸ್ಥಿತಿ ಈಗ ಅವ್ರಿಗೊಂದು ಸ್ಥಾನ ಕೊಟ್ಟಿದೆ ನೋಡಿ. ಅದನ್ನ ಮಾತಾಡಿದ್ರೆ ಪಾಪ ನೀವು ಯಾಕೆ ಮಂತ್ರಿ ಪದವಿ ಕೇಳ್ದಂಗೆ ಆಗ್ಬಿಡ್ತೇನೆ. ನೀವು ನಾನು ಮಾತಾಡಿದ್ರೆ ಬಹಳ ಅರ್ಥಗಳಾಗ್ಬಿಡುತ್ತೆ. ಒಂದು ನಿಮಿಷ ನೀವು ಕೆಣಕಿದ್ರಿ, ನಾನು ಹೇಳೋದು ಅವ್ರು ಕೇಳೋದ್ರಲ್ಲೂ ತಪ್ಪಿಲ್ಲ ಅಂತ ಹೇಳಕ್ ಹೋಗ್ತಾ ಇದ್ದೀನಿ. ನನ್ನ ಕಷ್ಟ ಹೆಂಗಾಗಿದೆ ಕೇಳೋ ಪ್ರಶ್ನೆ ನಾನು ಹೇಳ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಅದ್ರ ಸೇರಿಸುವಾಗ ರೇವಣ್ಣ ಅವರು ಮುಖ್ಯಮಂತ್ರಿಗಳು ಬಹಳ ಹತ್ರ ಇರೋರು ಅಂತ ಸೇರಿಸ್ತಾನೆ ಇರ್ತೀರ. ಆ ಒಗ್ಗರಣೆ ಬೇರೆ ಬೀಳ್ತಾನೆ ಇರ್ತದೆ. ಆ ಸಮಯದಲ್ಲಿ ನಾನು ಹೇಳಿದಾಗ ಅವ್ರು ಕೇಳಬಾರ್ದಂತೆ ಒಂದು ಹೇಳ್ಬಿಡಿ, ನಿಮ್ಮನ್ನು ಮಾಡೋಣ ಸ್ಪೀಕರ್. ಯಾಕೆ ಕಾಗೋಡು ತಿಮ್ಮಪ್ಪ ಅವರಾದ್ರೆ ಸ್ಪೀಕರ್ ಆಗ್ಬೋದು, ಅವರ ಹಿರಿಯರು, ಮಲಕ್ ರೆಡ್ಡಿ ಅವರ ಹಿರಿಯರು, ಅವ್ರಿಗೂ ಕೊಡ್ಬೇಕು, ನೀವೇ ಮಾಡಿ ತಗೊಳ್ಳಿ. ಈಗ ಅದಕ್ಕೆ ನಾನು ಹೇಳೋದಿಲ್ಲ ನಿಮ್ಗೆ. ಇದು ಅವರು ವಿಧಾನ ಪರಿಷತ್ತಲ್ಲಿದ್ದಾರೆ, ನಾವು ಉತ್ತರ ಕೂಡ ಆಮೇಲೆ ಬರ್ತಾ ಇದ್ದೆ ಅಲ್ಲಿಂದ. ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಕೊಡಬೇಕು ಅಂತ ಸಮಯದಲ್ಲಿ ಚರ್ಚೆಗಳಾಗ್ತದೆ. ಆ ಸಮಯದಲ್ಲಿ ಹಿರಿತನ, ಅದನ್ನು ನಿಭಾಯಿಸುವಂಥ ಶಕ್ತಿ, ಆ ಸ್ಥಾನ ಕೊಟ್ಟಾಗ ಅದಕ್ಕೆ ಬರ್ತಕ್ಕಂಥ ಗೌರವ. ಸ್ವಾಮಿ ವೈಕುಂಠ ಬಾಳಿಗ ಅವರ ಕೆಲಸ ಮಾಡುವಂತ ಜಾಗ. ನೀವು ಅದೇ ಕಾಗೋಡು ತಿಮ್ಮಪ್ಪ ಅವರು ಸ್ಪೀಕರ್, ಸಭಾಧ್ಯಕ್ಷರು, ಅವರನ್ನ ಅವತ್ತು ಮಂತ್ರಿಗಿರಿ ಬೇಕು ಅಂತ ಹೇಳುವಾಗ ಉಳಿದವರೆಲ್ಲ ಹೇಳಿದ್ದು ಅವರಿಗೆ ವಯಸ್ಸಾಗಿದೆ, ಅವ್ರಿಗೆ ಆ ರೀತಿ ಆಗ್ತಿಲ್ಲ, ಈ ರೀತಿ ಆಗ್ತಿಲ್ಲ. ಬಹುಶಃ ಯಾವುದೇ ಕಾಂಗ್ರೆಸ್ ನಾಯಕರು ಇದನ್ನು ಮಾತ್ರ ಹೇಳಿಲ್ಲ. ದಿಗ್ವಿಜಯ್ ಸಿಂಗ್ ಯಾರು ಅಂತ ಕೇಳುವಾಗ ಬಹುಶಃ ನಿಜವಾಗ್ಲೂ ಅವರಿಗೆ ವಯಸ್ಸಾಗಿದೆ ಅಂತ ಯಾರು ಕೇಳಿಲ್ಲ. ಅದನ್ನೇನು ತಪ್ಪು ಮಾಡಿಲ್ಲ. ಯಾವ ಆಂಗಲಲ್ಲಿ ಅವ್ರು ಹೇಳಿದ್ರು. ಯಾಕೆಂದ್ರೆ ನಾನು ಅಷ್ಟಕ್ಕೆಲ್ಲ ನಾವು ಅಷ್ಟು ಸಿಂಪಲ್ ಆಗಿ ಮಾತಾಡಕ್ ಹೋಗ್ಬಾರ್ದು, ಲಘುವಾಗೂ ಮಾತಾಡ್ಬಾರ್ದು. ಯಾಕೆಂದ್ರೆ ಸಭಾಧ್ಯಕ್ಷರ ಸ್ಥಾನದಲ್ಲಿರೋ ಸಂದರ್ಭದಲ್ಲಿ ಮತ್ತೆ ಅವ್ರ ಹಿರಿತನ ಕೂಡ ಇದೆ. ಅದ್ರ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವರು ಸದುದ್ದೇಶದಿಂದ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಏನು ಜನರ ದೃಷ್ಟಿಯಿಂದ ಸದುದ್ದೇಶದಿಂದ ಒಂದು ಸರ್ಕಾರ ಮತ್ತಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಲಿ ಅಂತೇಳಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತೇಳಿ ಚರ್ಚೆ. ಆ ವಿಚಾರ ಅಲ್ಲಿಗೆ ಮುಗಿಸೋಣ. ಆದ್ರೆ ಸರ್, ನನ್ನ ವಿಚಾರ ಏನಂತಂದ್ರೆ, ಕಾಗೋಡು ತಿಮ್ಮಪ್ಪ ಅವರು ಕೂಡ ಒಂದು ಸಚಿವ ಸ್ಥಾನದ ಆಕಾಂಕ್ಷಿನೇ, ಅದರಲ್ಲಿ 2 ಮಾತಿಲ್ಲ. ಸೊ ಈ ಸಂದರ್ಭದಲ್ಲಿ ಯಾವ ಜಗದೀಶ್ ಶೆಟ್ಟರ್ ಇರ್ಲಿಲ್ವಾ? ಯಾರು ಜಗದೀಶ್ ಶೆಟ್ಟರ್ ಆಸೆ ಪಟ್ಟಿರಲ್ಲ. ಜಗದೀಶ್ ಶೆಟ್ಟರ್ ಕೊಟ್ರಲ್ಲ ಆಮೇಲೆ. ಅಲ್ಲ ಹೇಳಿದ್ದು ಅಲ್ಲ, ಅವರು ಆಸೆ ಪಟ್ಟಿದ್ರು, ಕೊಟ್ರು. ಅವರನ್ನು ಕೂಡ ಬಹಳ ಕಷ್ಟಪಟ್ಟು ಕೂರಿಸಿದ್ದಲ್ಲಿ. ಅವ್ರಿಗೆ ಏನ್ ಕೊಟ್ರು? ಮುಖ್ಯಮಂತ್ರಿನೇ ಕೊಟ್ಬಿಟ್ರಲ್ಲ. ಅದು ಆಮೇಲೆ ಕೊಟ್ಟಿದ್ದು ಸರ್. ಕಾಗೋಡು ತಿಮ್ಮಪ್ಪ ಅವ್ರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗಬಾರ್ದು ಅಂತ ಏನಿಲ್ಲವೇ? ಅದಕ್ಕೆ ಬಿಡಿ, ಅದನ್ನ ಇವತ್ತು ಅಷ್ಟು ಇದಾಗ ತಗೊಳ್ಳೋದು ಬೇಡ, ಬೇರೆ ಸಬ್ಜೆಕ್ಟ್. ಓಕೆ, ಈಗ ಸರ್ ಮತ್ತೊಮ್ಮೆ ನಿಮ್ಮ ಹತ್ರನೇ ಬರ್ತೀನಿ. ಕಾಗೋಡು ತಿಮ್ಮಪ್ಪ ಅವರು ಕೂಡ ಮಂತ್ರಿಯಾಗಿ ಕೆಲಸ ಮಾಡಬೇಕು ಅನ್ನೋಂಥ ಆಸೆ ಇದೆ ಅವರಿಗೆ. ಈ ಸಂದರ್ಭದಲ್ಲಿ ಮೊನ್ನೆ ಅವರು ಅದನ್ನು ಒಂದು ಸರ್ಕಾರದ ಬಗ್ಗೆ ಸಭಾಧ್ಯಕ್ಷರಿಗೆ ಅಧಿಕಾರ ಇದೆ, ಅದನ್ನು ಹೇಳ್ಬೋದು ಅವರು. ಯಾಕಂದರೆ ವಿಧಾನಸಭೆಯಲ್ಲಿ ಕೂಡ ಸದನ ಕಲಾಪಗಳಾಗ್ತಾ ಇರುವಾಗಲೂ ಕೂಡ ಅವರು ಸಿದ್ದರಾಮಯ್ಯವ್ರಿಗೂ ಹೇಳಿದರು, ನಾನು ಪತ್ರ ಬರೆದಿದ್ದೆ ಆರೋಗ್ಯದ ವಿಚಾರದಲ್ಲಿ ನೀವೇನು ಮಾಡ್ತಿಲ್ಲ ಅನ್ನುವಂಥದ್ದು. ನಿಜವಾಗ್ಲೂ ಸಭಾಧ್ಯಕ್ಷರಾಗಿ ಅವರು ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಇವತ್ತಿನ ದಿನಮಾನದಲ್ಲಿ ಅವ್ರಿಗೂ ಕೂಡ ಒಂದು ಆಸೆ ಇದೆ,
ಮಂತ್ರಿ ಆಗಬೇಕು ಅನ್ನುವಂಥದ್ದು. ಸೊ ಕಾಗೋಡು ತಿಮ್ಮಪ್ಪ ಅವರ ಒಂದು ಆಕಾಂಕ್ಷೆ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಒಂದು ವಿಚಾರ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ. ಕಾಗೋಡು ತಿಮ್ಮಪ್ಪನವರು ಒಬ್ಬ ಹಿರಿಯ ನಾಯಕರು. ತಮ್ಮದೇ ಆದಂಥ ಕೊಡುಗೆಯನ್ನು ಈ ರಾಜ್ಯದ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ಹಿಂದೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ, ಸಮಾಜ ಅದರ ಒಂದು ಒಗ್ಗಟ್ಟಿನ ವಿಚಾರದಲ್ಲಿ ಅತ್ಯಂತ ವಿಶೇಷ ಸೇವೆಯನ್ನು ಮಾಡಿದ್ದಾರೆ. ಅವರು ಆಸೆ ಪಡ್ತಕ್ಕಂಥದ್ದಲ್ಲಿ ಅದರಲ್ಲೇನು ಹೆಚ್ಚಿಗೆ ಇದಿಲ್ಲ. ಆದರೆ ಅವರು ಸ್ಪೀಕರ್ ಆಗಿ ಇದ್ದುಕೊಂಡು ಈ ಒಂದು ವಿಚಾರವನ್ನು ಬಹಿರಂಗವಾಗಿ ಸರಿ ಇಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ಏಕೆಂತಂದರೆ ಆ ಸ್ಪೀಕರ್ ಸ್ಥಾನಕ್ಕೆ ತನ್ನದೇ ಆದಂಥ ಗೌರವ ಇದೆ. ಅದನ್ನು ನಾವು ಉಳಿಸ್ಕೋಬೇಕಾಗ್ತದೆ, ಅದನ್ನು ನಾವು ಬೆಳೆಸಬೇಕಾಗ್ತದೆ. ಆದ್ದರಿಂದ ಈ ವಿಚಾರದಲ್ಲಿ ಹೆಚ್ಚಿಗೆ ನನಗನ್ಸುತ್ತೆ ಚರ್ಚೆ ಮಾಡಿ ಬೀದಿ ರಂಪು ಮಾಡ್ತಾ ನಾನು ಅದನ್ನ ಹೇಳ್ತಾ ಇಲ್ಲ. ಒಂದು ಮಾತುಗಳೇನು ಕೇಳಿ ಬರ್ತಿತ್ತು ಅಂದರೆ, ಅವರು ಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕಾಗಿನೇ ಅಂತ ಹೇಳಿಕೆಗಳನ್ನು ಕೊಟ್ಟರು ಅನ್ನುವಂಥದ್ದು. ಎಸ್ ವೀಕ್ಷಕರೇ, ಈಗ ಒಂದು ಬ್ರೇಕ್ ತಗೋಣ. ಬ್ರೇಕ್ ಆದ ನಂತರ ಮೂವರು ಕೂಡ ಕಾಂಗ್ರೆಸ್ ಮುಖಂಡರಿದ್ರು. ಈಗ ಅವರು ಬಿಜೆಪಿ ಮುಖಂಡರ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಯಾರು ಅಂತ ಹೇಳ್ತೀನಿ ಒಂದು ಬ್ರೇಕ್ ಆದ್ಮೇಲೆ.